ಬಿಡದಿಯ ಒಂದು ಕಂಪನಿಯಲ್ಲಿ ದೇಶ ವಿರೋಧಿ ಘೋಷಣೆ ಬರೆಯಲಾಗಿದೆ, ಇದು ಎಫ್ಐಆರ್ ಕೂಡ ದಾಖಲಾಗಿದೆ. ಈ ರೀತಿ ಪದೇ ಪದೇ ಆಗ್ತಾ ಇರುತ್ತೆ, ಹೇಗೆ ಸರ್? ಇದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಾಗ ಇಂಥ ಚಟುವಟಿಕೆಗಳು ಪ್ರಾರಂಭ ಆಗ್ತವೆ. ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ. ಈ ಸರ್ಕಾರ ಕೆಲವರ ಓಲೈಕೆಗೆ ನಿಂತ ಮೇಲೆ ಅವರಿಗೆ ತನ್ನದೇ ಆದ ಶಕ್ತಿ ಬಂದಿದೆ. ಅದನ್ನ ಉಪಯೋಗ ಮಾಡಿಕೊಂಡು ನಮ್ಮನ್ನ ಬೇರೆಯವರು ಯಾರು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಆ ಕಾರಣದಿಂದ ನಾವು ಏನು ಬೇಕಾದ್ರೂ ಮಾಡಬಹುದು ಅಂತಕ್ಕಂಥ ಮನಸ್ಥಿತಿ ಬಂದ ಮೇಲೆ ಇಂಥ ಚಟುವಟಿಕೆಗಳು ಸಹಜವಾಗಿ ನಡೆಯುತ್ತವೆ. ಇದಕ್ಕೆ ನಮ್ಮ ಪಕ್ಷ ಯಾವತ್ತೂ ಕೂಡ ಸೊಪ್ಪು ಹಾಕೋದಿಲ್ಲ. ಅದನ್ನ ನಮ್ಮ ಅಧಿಕಾರ ಬಂದಾಗ ಯಾರನ್ನ ಎಲ್ಲಿಗೆ ತದಬದಿಗೆ ಇಡಬೇಕು ಅಂತಕ್ಕಂಥ ಕೆಲಸವನ್ನ ನಾವು ಮಾಡೇ ಮಾಡ್ತೇವೆ. ಈ ಸರ್ಕಾರ ಇವತ್ತು ದೇಶವನ್ನ ಕಾಪಾಡಬೇಕು, ರಾಜ್ಯವನ್ನ ಕಾಪಾಡಬೇಕು, ಬಡವರನ್ನ ಕಾಪಾಡಬೇಕು. ಈ ಬಿಟ್ಟು ನಮ್ಮ ಕಾರ್ಯಕರ್ತರನ್ನು ಕಾಪಾಡಿಕೊಳ್ಬೇಕು. ಅವರಿಗೆ ಲೂಟಿ ಹೊಡೆದಾದ್ರೂ ಅವ್ರ ಜೋಬು ತುಂಬಿಸ್ಬೇಕು. ಪರಿಶಿಷ್ಟ ಜಾತಿ ವರ್ಗಗಳು ನಾಶವಾದ್ರೂ ಸರಿ, ನಮ್ಮ ಕಾರ್ಯಕರ್ತರು ಸರಿಯಾಗಿರ್ಬೇಕು, ಸರಿ ಇಟ್ಕೋಬೇಕು. ನಾವು ನಮ್ಮ ವೋಟ್ ಬ್ಯಾಂಕ್ ಅನ್ನ ನಾವು ಇಂಟ್ಯಾಕ್ಟ್ ಆಗಿ ಇಟ್ಕೊಳ್ಬೇಕು. ಈ ರೀತಿಯ ಕೆಟ್ಟ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಗಂಡಾಂತರವನ್ನ ತರ್ತದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ನಿಲುವು ಸ್ಪಷ್ಟ. ಒಳ ಮೀಸಲಾತಿ ಆ ಜನಾಂಗಗಳಿಗೆ ಬಹುದಿನಗಳ ಹೋರಾಟದ ಕಾರಣದಿಂದಾಗಿ ನಮ್ಮ ಸರ್ಕಾರ ಇದ್ದಾಗ ಒಳ ಮೀಸಲಾತಿಯನ್ನ ಘೋಷಣೆ ಮಾಡಿದ್ದೇವೆ. ಘೋಷಣೆ ಮಾಡಿದಾಗ ರಾಜ್ಯ ಸರ್ಕಾರವೇ ತಾನಾಗೇ ಕೊಡ್ತಕ್ಕಂಥ ಪದ್ಧತಿ ಆ ಕಾಲದಲ್ಲಿ ಇರಲಿಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ, ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ವಿ. ಅದೇ ಕ್ಷಣದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಒಂದು ಕೇಸ್ ಇದ್ದಿದ್ರಿಂದ ತೀರ್ಮಾನಗಳಾಗಲಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಬಂದು ಈಗಾಗಲೇ 6 ತಿಂಗಳಾಗ್ತಾ ಇದೆ. ಈಗಾಗಲೇ ತೆಲಂಗಾಣ ಸರ್ಕಾರ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿದೆ. ಕರ್ನಾಟಕದಲ್ಲಿ ಮಾಡಲಿಕ್ಕೆ ಅವ್ರಿಗೇನು ತೊಡಕೇನಾಗಿದೆ, ತೊಂದರೆ ಏನಾಗಿದೆ? ಇಷ್ಟೊತ್ತಿಗೆ ಮಾಡಬೇಕಾಗಿತ್ತು. ಬೀದಿ ಬೀದಿಯಲ್ಲಿ ಈಗಾಗಲೇ ರಂಪ ಆಗ್ತಾ ಇದೆ, ಹೋರಾಟಗಳು ಪ್ರಾರಂಭ ಆಗಿದೆ. ನಾನು ಕೂಡ ಈಗ ತುಮಕೂರಿಗೆ ಹೊರಟಿದ್ದೇನೆ. ಅಲ್ಲಿ ಚಿತ್ರದುರ್ಗದಿಂದ ಒಂದು ಪಾದಯಾತ್ರೆ ಬರ್ತಿದ್ದಾರೆ ಜನ. ಅವರಿಗೆ ಇವತ್ತು ನಾವು ಬೆಂಬಲ ಸೂಚಿಸಿ ನಾನು ಅದಕ್ಕೆ ಹೋಗ್ತಿದ್ದೀನಿ. ಒಳ ಮೀಸಲಾತಿ ಆಗ್ಲೇಬೇಕು. ಯಾಕೆಂತಂದ್ರೆ ಯಾರಿಗೆ ಅನ್ಯಾಯ ಆಗಿದೆಯೋ ಅವರು ಹೋರಾಟ ಮಾಡ್ತಕ್ಕಂಥದ್ದು, ಬೇಡಿಕೆ ಇಡ್ತಕ್ಕಂಥದ್ದು ಸಹಜವಾದ ವಿಚಾರ. ಆ ಕಾರಣದಿಂದ ಈಗ ಅವರು ಮಾಡ್ತಾ ಇದ್ದಾರೆ. ನಾವು ಸಂಪೂರ್ಣವಾಗಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ. ಈ ಸರ್ಕಾರ ಬೇಗ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಹೇಳಿ ಆಗ್ರಹ ಪಡಿಸ್ತೇನೆ.